वाचवा, भांडणला पाठवू नका. काय करा? शिकवा, शिक्षणाला महत्व द्या. का म्हणलं तर छत्रपती शिवाजी महाराजांना कधीतरी बघा एक ಮುಸ್ಲಿಂ ಮರಾಠ ಅಂದ್ರೆ ನಾವು ಮುಸ್ಲಿಮರು ಅಂತ ಇಟ್ಕೊಂಡ್ಬಿಟ್ರೆ ನಮಗೆ ಈ ದೇಶದ ಹಿಂದೂ ಸಮಾಜನ ಕಟ್ಟಿರ್ತಕ್ಕಂಥದ್ದು ನಾವು ಕೂಡ ಇದೀವಿ. ಆದ್ರೆ ನಾವು ಯಾರು ಸಮಾಜದ ವಿರೋಧಿಲ್ಲ. ಇವತ್ತು ಬಸವಣ್ಣನ ಹಾದಿಯಲ್ಲಿ ಏನು ಇವತ್ತು ಇಡೀ ಭಾರತ ದೇಶದಲ್ಲಿ ಇತಿಹಾಸವನ್ನು ತಗೊಂಡು ಹೋದ್ರೆ ಸ್ವರಾಜನ ಕಾನ್ಸೆಪ್ಟ್ ನಲ್ಲಿ ಎಲ್ಲ ಸಮಾಜನ ಕಟ್ಕೊಂಡು ಹೋಗಿ ಸ್ವರಾಜನ ಕಾನ್ಸೆಪ್ಟ್ ಯಾರೇ ಮಾಡಿದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ ಇವತ್ತು रुस्तुम जमाल ಅಂತ ನನ್ನ ಕಡೆ ಹೇಳ್ತೀನಿ. कोण माहिती तुम्हाला रुस्तुम जमाल? रुस्तुम जमाल कोण आहे? पहिलवान रे बुधा सर्व वाच रे. अफजल खान भेटायला जाते छत्रपती शिवाजी महाराज. औरंगजेबचा एक माणूस त्यांचा निजाम जो अफजल खान असते, अफजल खानला भेटायचं म्हणून एक मीटिंग ठेवतात. ते रुस्तुम जमाल सांगतोय साहेब तुम्ही जाऊ नका, ते अफजल खान खोटारडा आहे, तुम्हाला ठार मारायचं प्लॅन केलेत त्यांनी. देयर इज अ कॉन्स्पिरसी टू मर्डर यू, प्लीज काइंडली डोंट गो ಅಂತ ಹೇಳಿ ಅಡ್ವೈಸ್ ಮಾಡಿದ್ದಾರೆ. ಇಲ್ಲಿ ಯಾರು? रुस्तुम जमाल. ಅಲ್ಲಿ ಈ ಪ್ಲಾನ್ ಕೊಟ್ಟರೆ ಯಾರು ಔರಂಗಜೇಬಿಗೆ? ಕೃಷ್ಣೋಜರಾವ್ ಕುಲಕರ್ಣಿ. कोण दिले तिकडे प्लॅन? हो शेरवा, मटन थोडं कमी खावा. तिकडे प्लॅन केलेलं कोण? कुलकर्णी म्हणून तिकडे औरंगजेबकडे माणूस ते प्लॅन करतोय. इथं रुस्तुम जमाल सांगतो छत्रपती शिवाजी महाराजला तुम्ही तिकडे जाऊ नका, हे तुम्हाला ठार मारायचं प्लॅन केलं म्हणून. हे वाघनख आहे की नाही? मग वाघनख बनवलेलं कोण वाघनख बनवले? छत्रपती शिवाजी महाराजला वाघनख बनवलेलं कोण आहे? शेरवा खावा शेरवा. हा जागा आण, चांगलं मटण करून घाला सगळ्यांना. इतिहास वाचन आहे बाबा. आई तू पण थोडा इतिहास सांगून सांगा टेबलवर सगळ्यांना. शिवरायांना वाचणारा माणूस वाघनख करून देऊन ಇವತ್ತು ಅಫ್ಜಲ್ ಖಾನನ ಹೊಟ್ಟೆ ಬಗಲಿಕ್ಕೆ ಕಾರಣ ಆ ಉಗುರು ವಾಘನಕ್ಕೆ ಹೊಟ್ಟೆಗೆ ಹೋಗ್ಬೇಕಾಗಿದ್ರೆ ಇವತ್ತು रुस्तुम जमाल ಖಾನ್ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಮಾದರಿ ಮೇಟರ್ ಯಾರು? ಮದಾರಿ ಮೇಟರ್ ಯಾರು? ಛತ್ರಪತಿ ಶಿವಾಜಿ ಮಹಾರಾಜರು ಜೈಲಲ್ಲಿ ಎಲ್ಲಿರ್ತಾರೆ ಅಲ್ಲಿಂದ ಹೊರ ತಪ್ಪಿಸ್ಕೊಂಡು ಬರ್ತಕ್ಕಂಥದ್ದು ದೌಲತ್ ಖಾನ್. ಯಾರು ದೌಲತ್ ಖಾನ್? ಯಾರು? ಇವತ್ತು 30 ಬಾಡಿಗಾರ್ಡ್ಗಳಲ್ಲಿ 13 ಪ್ರಮುಖವಾದ ಮುಸಲ್ಮಾನ್ ಬಾಡಿಗಾರ್ಡ್ ಇದ್ರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಡೀ ಇತಿಹಾಸದಲ್ಲಿ ಎಲ್ಲೆಲ್ಲಿ ರಾಜರುಗಳು ಬೇರೆ ಬೇರೆ ಕಡೆ ಹೋಗಿ ಅಕ್ರಮ ಮಾಡಿದ ಸಂದರ್ಭದಲ್ಲಿ ಎಲ್ಲಾ ರಾಜರುಗಳು ಹೆಣ್ಮಕ್ಕಳಿಗೆ ಬಂದಿ ಮಾಡಿದ್ದಾರೆ. ಇವತ್ತು ಜೀಜಾಮಾತೆಯ ಏನೋ ಒಂದು ಯೋಧನಲ್ಲಿ ಹಾದಿಯಲ್ಲಿ ಬಂದಿರತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರು ಸುಮಾರು 250 ಫೋರ್ಟ್ಗಳನ್ನ ಅವ್ರ ವಶಕ್ಕಾಗಿದ್ರು ಕೂಡ ಇತಿಹಾಸವನ್ನು ತೆಗೆದು ನೋಡಿದ್ರೆ ಒಂದು ಹೆಣ್ಮಕ್ಳು ಕೂಡ ಬಂದಿ ಮಾಡಲಿರ್ತಕ್ಕಂಥ ರಾಜ ಯಾರೇ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ಹೇಳಬೇಕು ಹಿಸ್ಟ್ರಿಯಲ್ಲಿ. ಒಬ್ಬ ಸಂಸ್ಕೃತ ಪಂಡಿತ ಇವತ್ತು ಆಗಿನ ಕಾಲದಲ್ಲಿ 8 ಮಿನಿಸ್ಟರ್ಗಳನ್ನ ಇಟ್ಟುಕೊಂಡು ನೇವಿನಲ್ಲಿ ಪ್ರತಿಮದಲ್ಲಿ ಮರೈನ್ ಟೈಮ್ನಲ್ಲಿ ಪ್ರತಿಮದಲ್ಲಿ ಇವತ್ತು ನಮ್ಮ तुम्ही कशाला जिंकला तुम्ही कुठला हाऊ डिड व्हिएतनाम विन अगेन्स्ट यूएस बिकॉज ऑफ गरोला वॉरफेअर. जे मराठा जे छत्रपती शिवाजी महाराजचं टॅक्टिक्स होतं ते गरोला वॉरफेअर मध्ये माणूस कुठे दिसत नाही. ते टॅक्टिक्स छत्रपती शिवाजी महाराजला होत होतं. छत्रपती शिवाजी महाराज इज क्विकली ऍक्ट म्हणजे त्यांचा अटॅक एवढा फास्ट होतो की बिकॉज ही डिडंट हॅव अ बिग आर्मी, ही फॉट ऑलवेज अगेन्स्ट अ बिग एम्पायर. अ मॅन हू डिड नॉट हॅव अ हॉर्स, he created an empire for himself because of his smartness. So ಛತ್ರಪತಿ ಶಿವಾಜಿ ಮಹಾರಾಜರನ್ನ ಕೇವಲ ಮುಸ್ಲಿಂ ವಿರೋಧಿ ಅಂತ ಹೇಳ್ಬೇಡಿ. ಛತ್ರಪತಿ ಶಿವಾಜಿ ಮಹಾರಾಜರು ಇಡೀ ಹಿಂದೂಸ್ತಾನದಲ್ಲಿ ಪ್ರತಿಯೊಬ್ಬರಿಗೆ ಮಹಾರಾಜರಾಗಿ ಇವತ್ತು ವಿಶೇಷವಾಗಿ ಯುವಕರಿಗೆ ಆದರ್ಶವಾಗಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರನ್ನ ನಾವು ಕಾಣಬೇಕಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇನ್ನೊಂದ್ಸಲಿ ಯಾವಾಗ ನಾನು ಬರ್ತೇನೆ ನಮ್ಮ ಸಮಾಜ ಮುಖಂಡರು ಮನವಿ ಮಾಡ್ಕೊಳ್ತೀನಿ, ಬದಲಾವಣೆ ಆಗ್ಬೇಕು. ಇವತ್ತು
ಇವತ್ತು ಈ ವ್ಯವಸ್ಥೆಯಲ್ಲಿ ನಮ್ಮ ವಿಶೇಷವಾಗಿ ನೀವು ಎಲ್ಲಿವರೆಗೆ ಯೋಚನೆ ಮಾಡೋದಿಲ್ಲ. ಇವತ್ತು ಸಣ್ಣ ಸಣ್ಣ ಸಮಾಜಗಳು ಒಗ್ಗೂಡ್ಕೊಂಡಿದ್ದಾವೆ. ಸಣ್ಣ ಸಣ್ಣ ಸಮಾಜಗಳು ಇವತ್ತು ಬಹಳ ಜಾಗೃತರಾಗಿದ್ದಾರೆ. ನಮ್ಮ ಸಮಾಜ ಮುಖಂಡರಲ್ಲಿ ಮನೆ ಮಾಡ್ಕೊಳ್ತೀನಿ, ನೀವು ಪಕ್ಷ ಯಾವುದೇ ಇರಲಿ, ಸಮಾಜ ಬಂದಾಗ ನಾವೆಲ್ಲ ಒಂದೇ ಕೆಲಸ ಮಾಡೋಣ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇವತ್ತು ಇಲ್ಲಿ ನಮ್ಮ ಸಮಾಜನ ಕಾಪಾಡಿಕೊಂಡು ನಮ್ಮ ಸಮಾಜಕ್ಕೆ ಬೆನ್ನೆಲುಬಾಗಿ ಇರ್ತಕ್ಕಂಥ ಎರಡೂ ಮಾನ್ಯರನ್ನ ನಾನು ಇವತ್ತು ಮತ್ತೊಮ್ಮೆ ಮಗದೊಮ್ಮೆ ಈ ವೇದಿಕೆ ಮುಖಾಂತರ ಅವರಿಬ್ಬರನ್ನ ನಾನು ಅಭಿನಂದನೆ ಸಲ್ಲಿಸಲಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಗಣೇಶ್ ಹುಕ್ಕೇರಿ ಅವರೇ, ನಿಮಗಿನ್ನ ವಯಸ್ಸು ಸಿಕ್ಕದಿದೆ. ನಿಮ್ಮ ತಂದೆಯವರು ಸುಮಾರು ಸೋಲಿನ ಸರದಾರ. ಅವರ ಆದರ್ಶದಲ್ಲಿ ಬಸವಣ್ಣರ ತತ್ವ ಸಿದ್ಧಾಂತದಲ್ಲಿ ನೀವು ಬರ್ತಾ ಇದ್ದೀರಿ. ಗಟ್ಟಿಯಾಗಿರಿ ನೀವು. ಯು ಆರ್ ಅವರ್ ಲೀಡರ್. When you don't have an ideology, nobody will like us. That's why I'm requesting, my dear friend, you have got a long way to go in politics. Nobody is going to be permanent. We are all going to die. Don't be fear. If you are fearful, nothing is going to come to you. You have got a wonderful history. Look at this man. You have got one of the finest history. Come out, be open, speak whatever you want to speak. I am always there with you. I am never going to be with you. Everybody to blue numbers to. एवढा चांगला माणूस आहे. तुम्ही भेला जाऊ नका. तुम्ही बसवಣ್ಣला घेऊन पुढे चला, आंबेडकरला घेऊन पुढे चला, छत्रपती शिवाजी महाराजांना घेऊन पुढे चला. आम्ही सगळं तुमच्या पाठीमागे म्हणून मी सांगायचं. ಇವತ್ತಿನ ಇಂಡಿಯನ್ ಜನರೇಷನ್ಗಳು ಇವತ್ತೆಲ್ಲರೂ ನಾವು ರಾಜಕೀಯವಾಗಿ ಇವರ ಆದರ್ಶಗಳನ್ನ ತಗೊಂಡು ನಾವು ಮುಂದೆ ಹೋಗ್ಬೇಕಾಗಿತ್ತು. ಇವತ್ತು ಈ ವ್ಯವಸ್ಥೆ ಈ ದೇಶದ ಹೇಳಕ್ ಹೋದ್ರೆ ಮತ್ತೆ ಸುಮ್ಮನೆ ಮೋದಿ ಸಾಹೇಬ್ರ ವಿರುದ್ಧ ಭಾಷಣ ಮಾಡಿರೋದು ನೀವು ಹೇಳ್ತೀರಿ. ಅದು ಬಂದ್ಬಿಟ್ರೆ ಮತ್ತೆ ನಮಗೆ ಮೈಕಿನ ಜಾಸ್ತಿ ಹೋಗ್ಬೋದು, ಬಹಳ ಟೈಮ್ ಆಗುತ್ತೆ. ಅದಕ್ಕೆ ಹೇಳೋದು, ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವು ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಕ್ಕಂತ ಈ ದೇಶದ ಸಂಸ್ಕೃತಿನ ಐಕ್ಯತೆನ ನಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೇನೆ ಬಂಧುಗಳೇ. ಅದಕ್ಕಾಗಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಇವತ್ತಿನ ಪುತ್ಥಳಿ ಒಂದು ಅನಾವರಣ ಆಗ್ತಾ ಇದೆ. ಇವತ್ತು ಅವರ ಆದರ್ಶಗಳನ್ನ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮಗೆಲ್ಲ ಹಿಂದೆ ಇದೆ. ನಾವು ಮುಂದೆ ಏನ್ ಮಾಡ್ಬೇಕು ನೋಡ್ರಿ. नुसता जय 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 शिवाजी जय भवानी ते असून द्याल. तुम्हाला भवन पाहिजे, तुम्हाला ते कल्याण मंडप पाहिजे, ते असून द्याल. पुढे काय, पुढे करायचं काय? मी तुम्हाला विनंती करतो, साहेबांच्या नेतृत्वामध्ये इथं तुम्हाला मला 1000 लोक तुम्ही मला एक मेंबरशिप करून द्या. मला पण तुम्ही मेंबर बनवून घ्या. मी सारखं 15 दिवसाला एक पंचायतीकडे यायला रेडी आहे. बेलगाम जिल्ह्याला 15 दिवसाला एक बारी तुम्ही बोलवा, मी यायला रेडी आहे. लेट अस बिल्ड ऑर्गनाइज फॉर व्हॉट? आमचा समाजमध्ये आम्हाला युनिटी पाहिजे, फोकस पाहिजे. लेट अस हॅव, इवन दो वी हॅव गॉट लॉट ऑफ डिफरेंस, लेट अस नॉट गेट पर्सनल इनटू इट. ಸೊ ಅದಕ್ಕೆ ದಯಮಾಡಿ ಇವತ್ತು ನಮ್ಮೆಲ್ಲ ಯಕ್ಷಸ್ ಬಂದಿದ್ದೀರಿ. हात उचला बाबा. सगळं शिवराय ना शिवराय तुम्हीच आहे. मला 50 झाले तेव्हाच. आम्ही काय जास्त नाही आता. आय विल लिव्ह 75% ऑफ माय लाईफ, बट द नेक्स्ट जनरेशन इज टू यू. तुमच्या हातात आहे देश. तुम्ही विचार चांगला करा. हे देश काय चालले काय नाही, कुठल्या पार्टी काय काम करायला लागले, प्रोग्राम्स काय आहे, पॉलिसी काय बरोबर बघा. हे नुसतं जातीवर राज देश चालत नाही. हे देशात सगळं पाहिजे आहे. त्याबद्दल तुम्ही विचार करा म्हणून सांगून ಮತ್ತೊಮ್ಮೆ ನನಗೆ ಕರೆಸಿ ಸನ್ಮಾನ ಮಾಡಿ ಮಾತನಾಡಲಿಕ್ಕೆ ಅವಕಾಶ ತಪ್ಪಿಕೊಟ್ಟಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ विशेषವಾಗಿ ನಮ್ಮ तायंद्र जिजामाते तायंद्र मध्यालयात ಬಂದಾರೆ. त्यांनी सगळ्या जेवणाचं व्यवस्थापन केले, आमचं भाऊ केलंय. तुम्हाला कोटी कोटी आभार आहे. एवढा उशीर तुम्ही बसला आणि माझं असलं भाषण, बोरिंग भाषण पण तुम्ही ऐकलेलं. थँक्यू सो मच. बोरिंग होताना तर सरकार ताळे वाजवला बघायचे. ಕರೆಕ್ಟ್ ಆಯ್ತು. ಹಂಗಾಗಿ ಇವತ್ತು ವಿಶೇಷವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಹುಕ್ಕೇರಿ ಸಾಹೇಬರಿಗೆ, ಗಣೇಶ್ ಹುಕ್ಕೇರಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಸಮಾಜ ನಿಮ್ ಜೊತೆ ಇದೆ. ನಮ್ಮ ಸಮಾಜನ ಕಾಪಾಡ್ಕೊಂಡು ಹೋಗಿ ನಮ್ಮ ಸಮಾಜನ ಬೆಳೆಸ್ತಕ್ಕಂಥ ಕೆಲಸ ಸದಾ ತಾವು ಮಾಡಿದಿರಿ, ಮುಂದೆನೂ ಮಾಡ್ತೀರಿ ಅಂತ ವಿಶ್ವಾಸ ನನಗಿದೆ. ಆ ಮಾತನ್ನು ನಿಮ್ಮ ಪರವಾಗಿ ಅವರಿಗೆ ಕೊಡ್ತಾ ಇದ್ದೀನಿ. ನಮ್ಮ ಸಮಾಜ ಕೂಡ ನಿಮ್ಮ ಜೊತೆಗೆ ಬೆನ್ನಾಬೆಲ್ಲದು ಇರ್ತಂತೆ. ಯಾಕಂದ್ರೆ ನೀವು ಬಸವಣ್ಣ ನಾಡು, ಬಸವಣ್ಣ ತತ್ವದವರು ಅಂತ ಈ ಸಂದರ್ಭದಲ್ಲಿ ಹೇಳಿ 2 ಮಾತನ್ನು ಮುಗಿಸ್ತೀರಿ. ಜೈ ಜೈ ಕರ್ನಾಟಕ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ. ಎಂತಹ